ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಆಚಾರ್ಯ ರಾಮಾನುಜರು ಮತ್ತು ಅನೇಕ ಜನರ ಜೊತೆಗೆ ಶಿಷ್ಯನರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ. ಯಾಕಂದರೆ ಉತ್ಸವ ಮೂರ್ತಿ ಇರದೇ ಇದ್ದರೆ ಅದರ ಲಕ್ಷಣನೇ ಇರೋದಿಲ್ಲ. ದೇವಸ್ಥಾನದಲ್ಲೇನೋ ಒಳಗಡೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ದೇವರು ಇರ್ತಾರೆ. ಈ ಜನರಿಗೆ ತೋರಿಸ್ಬೇಕು, ಮೆರವಣಿಗೆ ಮಾಡಬೇಕು, ಉತ್ಸವ ಮಾಡಬೇಕು ಅಂತಂದ್ರೆ ಉತ್ಸವ ಮೂರ್ತಿ ಬೇಕೇ ಬೇಕು. ಅದಕ್ಕಾಗಿ ಆ ಉತ್ಸವ ಮೂರ್ತಿ ಅಥವಾ ಸಂಪತ್ ಕುಮಾರ್ ಅಂತೇಳಿ ಹೇಳ್ತಾ ಇರ್ತಾರೆ. ಈ ಶ್ರೀರಾಮ ಈ ಸಂಪತ್ ಕುಮಾರ್ ಅಂತಕ್ಕಂಥ ಹೆಸರನ್ನು ಇಟ್ಟಿರ್ತಾರೆ ಉತ್ಸವ ಮೂರ್ತಿಗೆ. ಆ ಉತ್ಸವ ಮೂರ್ತಿಯನ್ನು ತರಲಿಕ್ಕೆ ಆಚಾರ್ಯರು ದೆಹಲಿಗೆ ಹೊರಟಿದ್ದಾರೆ. ಅನೇಕ ಶಿಷ್ಯಂದ್ರ ಜೊತೆಗೆ, ಅನೇಕ ಜನರುಗಳ ಜೊತೆಗೆ ಹೋಗ್ತಾ ಹೋಗ್ತಾ ದೆಹಲಿಗೆ ಹೋಗ್ತಾರೆ. ಆ ಸುಲ್ತಾನ್ನ ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋದಾಗ ಅಲ್ಲಿ ಅವರಿಗೆ ಸ್ವಾಗತ ಕೋರ್ತಾರೆ. ಯಾಕಂದ್ರೆ ಒಬ್ಬ ಸನ್ಯಾಸಿ ಬಂದಿದ್ದಾರೆ ಏನು ಅಂತೇಳಿ ಎಲ್ಲ ವಿಚಾರ ಆಗುತ್ತೆ. ಅಲ್ಲಿ ಹೋದ ತಕ್ಷಣ ಒಳಗಡೆ ಬಿಡಬೇಕಲ್ಲ, ಸೈನಿಕರೆಲ್ಲ ಇರ್ತಾರೆ. ವಿಚಾರ ಮಾಡಿ ಎಲ್ಲ ಆದ್ಮೇಲೆ ರಾಜರೇ ಪಾಪ ಸನ್ಯಾಸಿಗಳು ಬಂದಾರ ಅಂದ ತಕ್ಷಣ ಬರ್ತಾರೆ. ಬಂದು ಕರ್ಕೊಂಡೋಗಿ ಮರ್ಯಾದೆಯಿಂದ ಒಳಗಡೆ ಕೂಡಿಸ್ಕೊಂಡು ಅವರಿಗೆಲ್ಲ ಪಾನೀಯಗಳನ್ನ, ನೀರು ಮುಂತಾದ ಇದನ್ನು ಕೊಡ್ತಾರೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಮಾತಾಡೋಣ ಅಂತೇಳಿ ರಾಮಾನುಜರು ಕೂತ್ಕೊಂಡಿರ್ತಾರೆ. ಅವಾಗ ರಾಜರೇ ಕೇಳ್ತಾರೆ, ಆ ಸುಲ್ತಾನ್ ಕೇಳ್ತಾನೆ, ಹೇಳಿ ಆಚಾರ್ಯರೇ, ಏನು ಬಂದಿರಲ್ಲ, ಅಷ್ಟು ದೂರದಿಂದ ಬಂದಿರಾ, ಏನು ಇಲ್ಲಿಂದ ಅಂದ್ರೆ ಹೀಗಂತೇಳಿ. ಹೌದು, ನಾವು ಬಹಳಷ್ಟು ಕಡೆ ಹೋಗಿದ್ದೇವೆ, ಎಷ್ಟೋ ದೇವಸ್ಥಾನಗಳನ್ನ ಧ್ವಂಸ ಮಾಡಿ, ಎಷ್ಟೋ ಮೂರ್ತಿಗಳು ನಮ್ಮ ಆಸ್ಥಾನದಲ್ಲಿದ್ದಾವೆ ಅರಮನೆಯಲ್ಲಿ. ನೀವು ಹೋಗಿ ನೋಡಿ, ನಿಮಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಹೇಳಿದಾಗ ರಾಮಾನುಜರಿಗೆ ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದರೆ ಅಲ್ಲಿ ಬೇಜಾನ್ ಅನೇಕ ಮೂರ್ತಿಗಳು ಇರ್ತವೆ. ಸುಮಾರು ಆ ಕೋಣೆಗೆ ಹೋಗಿ ತೆಗೆದಾಗ ಕೋಣೆ ತುಂಬ ಮೂರ್ತಿಗಳು ಹುಡುಕಿ ಸಾಕಾಗ್ತದೆ. ಆದರೆ ಅಲ್ಲಿ ಆ ಉತ್ಸವ ಮೂರ್ತಿ, ಚಲವನಾರಾಯಣ ಸ್ವಾಮಿ ಉತ್ಸವ ಮೂರ್ತಿ ಇರೋದೇ ಇಲ್ಲ, ಕಾಣೋದಿಲ್ಲ ಅವ್ರ ಕಣ್ಣಿಗೆ. ಅವಾಗ ಅಂತಾರೆ, ಸರಿ ರಾಜರೇ, ಸುಲ್ತಾನ್ರೇ, ಎಲ್ಲಿ ಕಾಣಿಸ್ತಾ ಇಲ್ಲ ಆ ಮೂರ್ತಿ, ನೋಡಿ ನಾವಂತೂ ತಂದಿದ್ದು ಇಷ್ಟಿದ್ದಾವೆ. ಸರಿ, ಹಾಗೆ ಅಲ್ಲಿ ಒಬ್ಬ ಅವರಲ್ಲಿ ಇರ್ತಕ್ಕಂಥ ಆ ಸೈನಿಕ ಹೇಳ್ತಾನೆ, ರಾಜನ್, ಆ ಕೋಣೆಯಲ್ಲಿ ಒಂದು ಮೂರ್ತಿ ಇದೆ, ಬೀಬಿ ಅವ್ರ ಮಗಳು ಬೀಬಿ ನಾಚಿಯಾರ್ ಅಂತೇಳಿ. ಆ ಬೀಬಿ ಆ ಮೂರ್ತಿಯನ್ನ ಅದರ ಜೊತೆಗೆ ಆಡ್ತಾ ಇರ್ತಾಳೆ, ನಾವು ನೋಡಿದೀವಿ ಅವಾಗ ಅಂತೇಳಿ ಹೇಳ್ತಾರೆ ಅವರು. ಆ ದಾಸಿಯರು ಬಂದು ನಮಗೆಲ್ಲ ಹೇಳಿದ್ದಾರೆ, ಏನೋ ಒಂದು ಮೂರ್ತಿ ಇಟ್ಕೊಂಡಿದ್ದಾರಂತೆ, ಆಕೆ ಅದನ್ನೆಲ್ಲ ಜೊತೆಗೆ ಆಡ್ತಾಳಂತೆ, ಏನೋ ಮಾಡ್ತಾರೆ. ಸರಿ ಅಂತೇಳಿ ಅವಾಗ ಈ ರಾಜ ಅಂತಾನ ಸುಲ್ತಾನ್, ಇಲ್ಲ ನಾವು ಒಳಗಡೆ ಬಿಡೋದಿಲ್ಲ, ಯಾಕಂದ್ರೆ ಅದು ಯುವರಾಣಿಯ ಕೋಣೆ ಆಗಿರುತ್ತೆ, ಬೇರೆ ಯಾರನ್ನು ಬಿಡೋದಿಲ್ಲ, ದಾಸಿಯರು ಮಾತ್ರ ಒಳಗಡೆ ಪ್ರವೇಶ ಅಂತ. ಏನಾದರೂ ಕೆಲಸ ಏನಾದರೂ ಇದ್ದರೆ ಅವರ ಆಪ್ತ ಸೈನಿಕರು ಮಾತ್ರ ಒಳಗಡೆ ಹೋಗ್ತಾ ಇರ್ತಾರೆ. ಹೀಗಾಗಿ ಆಪ್ತ ಸೈನಿಕ ನೋಡಿರ್ತಾನಲ್ಲ, ಅವನು ಹೇಳ್ತಾನೆ, ಸರಿ ಒಳಗೆ ಬಿಡೋದಿಲ್ಲ ಅಂದಾಗ ಅವಾಗ ಅಂತಾರೆ, ಮತ್ತೆ ಏನು ಮಾಡೋದು ಈಗ ಅಂದಾಗ ಅವಾಗ ಸುಲ್ತಾನ್ರೆ ಅಂತಾರೆ, ಸರಿ ನೀವು ಆಚಾರ್ಯರು ಸನ್ಯಾಸಿಗಳಂತ ಹೇಳ್ತೀರಾ, ಅಷ್ಟು ದೂರದಿಂದ ಬಂದಿದ್ದೀರಾ ಆ ಮೂರ್ತಿ ಸಲುವಾಗಿ, ಆ ಮೂರ್ತಿಯನ್ನು ಕೂಗಿ ಕರೀರಿ, ಬಂದರೆ ತೆಗೆದುಕೊಂಡು ಹೋಗಿ, ಯಾರು ಬೇಡ ಅಂತಾರೆ ಅಂತೇಳಿ ಅಂತಾರೆ. ಅವಾಗ ಆಚಾರ್ಯರಿಗೆ ಯೋಚನೆ ಆಗುತ್ತೆ, ಇದೇನಿದು, ರಾಜರು ಹಿಂಗಂದ್ರಲ್ಲ, ಸರಿ ಬಿಡ, ಹಾಗೆ ಆಗ್ಲಿ ಅಂತೇಳಿ ಏನ್ ಮಾಡ್ತಾರೆ ಇವರು, ಶೆಲ್ವ ಪಿಳ್ಳೆ ಬಾ ಅಂತೇಳಿ ಜೋರಾಗಿ ಒಂದು 3 ಸಲ
ಕೂಗಿದಾಗ ಒಳಗಡೆಯಿಂದ ಒಂದು ಮಗು ಬರುತ್ತೆ. ಅಂದ್ರೆ ಮಗುವಿನ ರೂಪದಲ್ಲಿರ್ತಕ್ಕಂಥ ಮೂರ್ತಿ. ಶೆಲ್ವ ಪಿಳ್ಳೆ ಅಂದ್ರೆ ಮಗು ಅಂತ. ಈ ಪಿಳ್ಳೆ ಅದು ಮೂರ್ತಿ ಮಗುವಿನ ರೂಪದ ಚಿಕ್ಕದಾದ ಸುಂದರವಾದ ಚಲವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿ ಅದು ಬರುತ್ತೆ. ಬಂದು ನೋಡ್ತಾರೆ ಆಚಾರ್ಯರು. ನೋಡಿ ಅದನ್ನ ಎತ್ಕೊಂಡು ಕುಂತಾರೆ, ಉದ್ದಾಡ್ತಾರೆ. ಆವಾಗ ಸುಲ್ತಾನ ಅನ್ಕೊಂತಾನ, ಏನಿದು, ಎಂಥ ಒಂದು ಇವರಲ್ಲಿ ಶಕ್ತಿ ಅಡಗಿದೆ, ಒಂದು ನಿರ್ಜೀವವಾದ ಮೂರ್ತಿ, ಆ ಮೂರ್ತಿ ಇವರು ಕರೆದರೆ ಬಂತಲ್ಲ ಅಂತೇಳಿ ಸುಲ್ತಾನ ಅನ್ಕೊಂತಾಳೆ. ಆದರೆ ನಾವು ನಮ್ಮ ಧರ್ಮೀಯರು ಏನು ಅನ್ಕೊಳ್ತೇವೆ, ನಿರ್ಜೀವವಾದ ವಸ್ತುವನ್ನೇ ನಾವು ದೇವರು ಅಂತ ಅನ್ಕೊಳ್ತೀವಿ. ಆದರೆ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನೆಲ್ಲ ಜೀವ ತುಂಬಿ ಅದಕ್ಕೆ ಒಂದು ಜೀವಕಳೆಯನ್ನು ಕೊಟ್ಟು ನಾವೇನು ಪೂಜಿಸ್ತೀವಲ್ಲ, ಅದು ಆ ಸುಲ್ತಾನನಿಗೆ ಹೇಗೆ ಗೊತ್ತಾಗಬೇಕು. ಆ ಪ್ರಾಣ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಮೂರ್ತಿ ಇವರು ಎತ್ಕೊಂಡ್ ಬಂದಿರ್ತಾರಲ್ಲ, ಸುಂದರವಾದ ಚಲವನಾರಾಯಣ ಒಂದು ಉತ್ಸವ ಮೂರ್ತಿ, ಅದನ್ನ ನೋಡಿ ಗಾಬರಿ ಆಗ್ತಾರೆ ಸುಲ್ತಾನರು. ಗಾಬರಿಯಾಗಿ ನಮಸ್ಕಾರ ಮಾಡಿ ಹೇಳ್ತಾರೆ, ಆಚಾರ್ಯರೇ ಬಹಳ ಸಂತೋಷ ಆಯಿತು, ನೀವು ಒಂದೆರಡು ದಿವಸ ನಮ್ಮ ಜೊತೆಗಿದ್ದು, ನೀವು ನಮ್ಮ ಆಸ್ಥಾನದಲ್ಲಿದ್ದು ನಾವು ಮಾಡ್ತಕ್ಕಂಥ ಮರ್ಯಾದೆಯನ್ನು ಸ್ವೀಕಾರ ಮಾಡಬೇಕು, ಮಾಡಿ ವಿಶ್ರಾಂತಿ ಪಡೆದು ನಂತರ ಹೊರಡಿ, ನಿಮ್ಮ ಜೊತೆಗೆ ನಾವು ಅನುಕೂಲ ಮಾಡಿಕೊಡ್ತೇವೆ, ಸೈನಿಕರನ್ನು ಕಳಿಸಿಕೊಡ್ತೇವೆ. ಯಾಕಂದ್ರೆ ಆವಾಗ ಕಾಲದಲ್ಲಿ ಹೇಗಿರ್ತದೆ, ಭಾಳ ಭಯ ವಾತಾವರಣ. ಈ ದರೋಡೆಕೋರರು, ಕಳ್ಳರು, ಸುಳ್ಳು ಬರೋದು, ಅಡ್ಡ ಹಾಕೋದು, ಹೊಡೆಯೋದು, ಬಡಿಯೋದು, ಇದ್ದದ್ದನ್ನು ಕಸ್ಕೊಂಡು ಹೋಗೋದು, ದೋಚೋದು, ಇಂಥ ಎಲ್ಲ ಇರ್ತವೆ. ಹೀಗೆ ಇರಬೇಕಾದ್ರೆ ಒಂದೂರಲ್ಲಿ ಈ ದರೋಡೆಕೋರ ಸುಳ್ಳ ಏನಂತ ಹೇಳಿದ್ನಲ್ಲ, ಅವನು ಇರ್ತಾನೆ. ಸುಳ್ಳ ದರೋಡೆಕೋರ ವಂಚನೆ ಮಾಡೋದು, ಕದಿಯೋದು, ಕಳ್ಳತನ ಮಾಡೋದು. ಅವನು ಮಾಡ್ತಕ್ಕಂಥ ಕಳ್ಳತನಗಳಂದ್ರೆ ಒಳ್ಳೆ ಬಂಗ್ಲೆಗಳು, ಬಿಲ್ಡಿಂಗ್ಗಳು, ಮನೆಗಳು, ಶ್ರೀಮಂತರ ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಎಲ್ಲಿ ಬೇರೆ ಏನು ಸಿಗುತ್ತೆ, ಎಲ್ಲಿ ಇರೋದಿಲ್ಲ. ಅಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಆ ಶ್ರೀಮಂತ ಮನೆ ಇವನು ಹೋಗ್ತಾ ಇರ್ಬೇಕಾದ್ರೆ ಇವನಲ್ಲಿ ಏನು ಆವಾಗಿನ ಕಾಲಕ್ಕೆ ಅಂದ್ರೆ ಕಳ್ಳರಂದ್ರೆ ಸುಮ್ಮನೆ ಇರೋದಿಲ್ಲ, ಟಾರ್ಚ್ ಅನ್ನ ಇಟ್ಕೊಂಡಿರ್ತಾರೆ ಅವರು. ಬೇರೆಯವರು ಯಾರು ಬಂದಾಗ ಅವ್ರ ಮುಖಕ್ಕೆ ಟಾರ್ಚ್ ಆಗಿ ಓಡಿ ಹೋಗೋದು, ಆ ಕಣ್ಣೆಲ್ಲ ಮೊಬ್ಬಾಗುತ್ತಲ್ಲ. ಹೀಗೆ ಅವ್ರದ್ದು ಒಂದು ರೀತಿಯಾದಂಥ ಜೀವನ ಕಳ್ಳರದು. ಅವನು ಹೋಗ್ತಾನೆ ಅಲ್ಲಿ. ಅವನು ಶ್ರೀಮಂತ ಹೆಂಗಿರ್ತಾನಂದ್ರೆ ಅವನು ಬೇಕಾದಷ್ಟು ಸಂಪಾದನೆ ಮಾಡಿರ್ತಾನೆ, ಅವನು ನಿದ್ದೆನೇ ಇರೋದಿಲ್ಲ. ಈ ಬೆಳಗಾಗವರೆಗೂ ಅವನು ಮನೆಗಳಲ್ಲಿ ಈ ದೊಡ್ಡದಾದಂಥ ಅರಮನೆ ಅಂತ ಮನೆ, ಆಳು ಕಾಳುಗಳು, ಅವನು ಟಿ ವಿ ಹಾಕ್ಕೊಂಡು ನೋಡೋದು, ಆ ಮೊಬೈಲ್ಗಳು ನೋಡೋದು, ಈ ರೀತಿಯಾದಂಥ ಅವನ ಪರಿಸ್ಥಿತಿ. ಈಗಿನ ಕಾಲದ ಕಳ್ಳ ಅವನು, ಈಗಿನ ಕಾಲದ ಶ್ರೀಮಂತ. ಅವನು ಯೋಚನೆ ಮಾಡ್ತಾನೆ, ಏನು ಈ ಬೆಳಕಿದೆ ಒಳಗಡೆ, ಏನೋ ನಡೀತಾ ಇದೆ, ಇನ್ನೂ ಎದ್ದಿದ್ದಾರೆ ಅಂದರೆ ನೋಡೋಣ, ಕಾಯೋಣ ಅಂತೇಳಿ. ಅವನೆಲ್ಲಿ ಅವನು ಸಂಪಾದನೆ ಮಾಡಿರ್ತಾನೆ ಬೇಜಾನ, ಅವನಿಗೆ ನಿದ್ದೆ ಇರೋದಿಲ್ಲ. ಅವನಿಗೆ ಕಷ್ಟ ಸಂಕಟ ಏನಂದ್ರೆ ಯಾರು ಏನಾದರೂ ದೋಚ್ಕೊಂಡು ಹೋಗ್ತಾರೇನೋ, ಯಾರಾದರೂ ಎತ್ಕೊಂಡು ಹೋಗ್ತಾರೇನೋ ಅಂತಕ್ಕಂಥ ಭಯ ಆ ಶ್ರೀಮಂತನಿಗೆ. ಇವನು ಕಾದು ಸಾಕಾಗುತ್ತೆ, ಇವನಿಗೆ ನಿದ್ದೆ ಬರುತ್ತೆ ಕಳ್ಳಗೆ ಹೊರತಾಗಿ ಆ ಶ್ರೀಮಂತ ಏನು ಮಲ್ಕೊಳ್ಳೋದಿಲ್ಲ. ಅವನು ಟಿ ವಿ ನೋಡ್ಕೊಂಡು ಬೆಳಕಿನಲ್ಲೇ ಅವನು ಆಚೆ ಈಚೆ ಓಡಾಡ್ತಾ ಇರ್ತಾನೆ. ಅದೆಲ್ಲ ದೂರದಿಂದ ಅವನು ವೀಕ್ಷಣೆ ಮಾಡ್ತಾ ಇರ್ತಾನೆ, ನೆರಳು ಕಾಣಿಸ್ತಾ ಇರ್ತದೆ ಕಿಟಕಿಯಲ್ಲಿ. ಸರಿ, ಇನ್ನೇನು ಆಗ್ತದೆ ಅಂತೇಳಿ ಅವನೇನು ಮಾಡ್ತಾನೆ, ಇನ್ನಾಯ್ತು, ಭಾಳ ಹೊತ್ತಾಗಿಬಿಟ್ರೆ ತೊಂದರೆ ಆಗ್ತದೆ, ನಾನು ಹೋಗಬೇಕು, ಇಲ್ಲಾಂದ್ರೆ ಸಿಕ್ಕಾಕೊಳ್ತೀನಿ ಅಂತೇಳಿ ಅವನೇನು ಕಂಬಳಿ ಹೊತ್ಕೊಂಡ್ ಬಂದಿರ್ತಾನೆ. ಆಮೇಲೆ ಕಳ್ಳರು ನೋಡಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡಿರ್ತಾರೆ, ಇಲ್ಲ ಕಪ್ಪು ಹಚ್ಕೊಂಡು ಮೈಯೆಲ್ಲ ಎಣ್ಣೆ ಬಳ್ಕೊಂಡಿರ್ತಾರೆ, ಮುಖಕ್ಕೆಲ್ಲ ಮಸಿ ಬಳ್ಕೊಂಡಿರ್ತಾರೆ, ಗುರುತು ಸಿಗಬಾರ್ದಲ್ಲ. ಒಂದ್ ವೇಳೆ ಹಿಡಿದ್ರೆ ಜಾರಿ ಹೋಗ್ಬೇಕು, ಕೈ ಕಾಲು ಹಿಡಿದ್ರೆ ಜಾರಿ ಹೋಗ್ಬೇಕು. ಆ ರೀತಿ ಕಂಬಳಿ ಹೊದ್ದುಕೊಂಡು ಅವನು ನಿಧಾನಕ್ಕೆ ಹೋಗ್ತಾನೆ. ಅವನಿಗೆ ಹೊಟ್ಟೆ ಹಸಿತಾ ಇರ್ತದೆ.
ಹೊಟ್ಟೆ ಹಸಿರ್ತಾರೆ, ತುಂಬಾ ಹೊಟ್ಟೆ ಹಸಿಯುತ್ತೆ, ಏನ್ ಮಾಡ್ಬೇಕು ಅಂತೇಳಿ ಅಲ್ಲಿ ಒಂದು ದೂರದಲ್ಲಿ ನೋಡ್ತಾನೆ, ಒಂದು ಚಿಕ್ಕದಾದ ಒಂದು ಜೋಪಡಿ ಇರ್ತದೆ. ಆ ಜೋಪಡಿ ಒಳಗಡೆ ಹೋಗ್ತಾನೆ, ಏನಾದ್ರೂ ಇದೇನು ಅಂತ ನೋಡ್ತಾನೆ. ಆ ಕಂಬಳಿ ಏನ್ ಮಾಡ್ತಾನೆ, ಹೊರಗಡೆ ಒಬ್ಬ ತಾಯಿ ಮಗು ಮಲ್ಕೊಂಡಿರ್ತಾರೆ. ಅವು ಜ್ಞಾನನೇ ಇರುವುದಿಲ್ಲ ನೋಡಿ. ಬಡವರು ಅಂದ್ರೆ ಹೀಗೆ ಗಾಢವಾದ ನಿದ್ರೆಯಲ್ಲಿ ಅವರು ಇರ್ತಾರೆ. ಈ ಶ್ರೀಮಂತ ನೋಡಿದ್ರೆ ಗಳಿಸಿರ್ತಾನೆ, ನಿದ್ದೆ ಇಲ್ಲ. ಈ ಬಡ ಜೋಪಡಿಯಲ್ಲಿ ಕೆಲಸ ಮಾಡಿಕೊಂಡು ಆ ಹೆಣ್ಮಗಳು ಪಾಪ ಮಗುವನ್ನು ಕಟ್ಕೊಂಡು ಕೂಲಿ ನಾಲಿ ಮಾಡಿಕೊಂಡು ಎಷ್ಟು ಬೇಕಷ್ಟದ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಕೆ ಮಲ್ಕೊಂಡಿರ್ತಾಳೆ ನಿದ್ರೆ. ಯಾಕಂದ್ರೆ ಅಲ್ಲೆಲ್ಲ ಕೆಲಸ ಮಾಡಿರ್ತಾರೆ, ಅವ್ರಿಗೆ ಆಯಾಸ ಬೇರೆ, ನಿದ್ದೆಯಲ್ಲಿ ಬೇಗ ಹೊರಟೋಗ್ಬಿಡ್ತಾರೆ ಅವರು. ಇವನೇನ್ ಮಾಡ್ತಾನೆ, ಅಲ್ಲಿ ಇಲ್ಲಿ ಹುಡುಕ್ತಾನೆ. ಅಲ್ಲಿ ಏನಿರ್ತದೆ, ಏನಿಲ್ಲ, ಒಂದೆರಡು ಬಟ್ಟೆಗಳು, ಆ ಒಂದು ಸೀರೆ, ಆ ಮಗುವಿನ ಒಂದೆರಡು ಬಟ್ಟೆ, ಅದು ಹರಿದಿರ್ತಕ್ಕಂಥ ಬಟ್ಟೆಗಳು, ಸೀರೆಗಳು. ಅಡಿಗೆ ನೋಡ್ತಾನೆ, ಎಲ್ಲ ತೊಳೆದು ಇಟ್ಟಿರ್ತಾಳೆ. ಯಾಕಂದ್ರೆ ಬೇಗ ಬೆಳಗ್ಗೆ ಎದ್ದು ಮತ್ತೆ ಹೋಗ್ಬೇಕಲ್ಲ ಅಂತೇಳಿ ಅದನ್ನೆಲ್ಲ ಶುದ್ಧ ಮಾಡಿ ಇಟ್ಟಿರ್ತಾಳೆ. ಬೇಗ ಅಡಿಗೆ ಮಾಡ್ಕೊಳ್ಳಿಕ್ಕಾಗತ್ತೆ ಬೆಳಗ್ಗೆ ಬೇಗ ಅಂತೇಳಿ ಎಲ್ಲ ತೊಳೆದು ಬಳ್ದು ಇಟ್ಟಿರ್ತಾಳೆ. ಏನೇನು ಸಿಗೋದಿಲ್ಲ ಅವನಿಗೆ, ಸಿಗೋದಿಲ್ಲ. ಆ ಕಂಬಳಿ ಹೊರಗೆ ಹಾಕಿರ್ತಾನಲ್ಲ, ಅದನ್ನ ಆ ಕಡೆ ಈ ಕಡೆ ನೋಡ್ತಾನೆ. ಹಾಕಿ ಏನ್ ಮಾಡಿರ್ತಾಳಂದ್ರೆ ಆ ಮಗುವಿಗೆ ಹೊಚ್ಚಿ ತಾನು ಮಲ್ಕೊಂಡಿರ್ತಾಳೆ ಪಾಪ. ಆ ಕಂಬಳಿ ನೋಡ್ತಾನೆ, ನೋಡಿ ಕಂಬಳಿ ಏನಿದು ಪಾಪ ಮಗುವಿಗೆ ಹೊಚ್ಚಿದ್ದಾರೆ ಬಿಡು ಅಂತೇಳಿ ಅನ್ನೋದ್ರೊಳಗೆ ಆ ಮಗು ಎದ್ದು ಬಿಡುತ್ತೆ. ಅದಕ್ಕೇನು ಎಚ್ಚರ ಆಗುತ್ತೆ, ಅಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಅಳಲಿಕ್ಕೆ ಪ್ರಾರಂಭ ಆಗುತ್ತೆ. ಈಕಿ ಹೇಳೋದೇ ಇಲ್ಲ ತಾಯಿ. ಅವನು ಆ ಕಳ್ಳ ನೋಡ್ತಾನೆ, ಕಂಬಳಿ ಎತ್ಕೊಂಡು ಹೋಗ್ಬೇಕು, ನಾಳೆ ಮತ್ತೆ ನನಗೆ ಬೇಕು, ಏನ್ ಮಾಡೋದು, ಈ ಮಗು ನೋಡಿದ್ರೆ ಅಳ್ತಾ ಇದೆ, ಈಕೆ ನೋಡಿದ್ರೆ ಹೇಳ್ತಾ ಇಲ್ಲ ಏನೋ ಅಂತೇಳಿ ಈಗ ಟಾರ್ಚ್ ಹಾಕಿ ನೋಡ್ತಾನೆ. ನೋಡಿದ್ರೆ ಕಣ್ಣೇ ಬಿಡಲ್ಲ ಆಕಿ. ಆ ಹೆಣ್ಮಗಳು ಟಾರ್ಚ್ ಹಾಕಿ ನೋಡಿದ್ರೆ ಗಾಬರಿ ಆಗ್ತದೆ ಅವನಿಗೆ. ಆಕಿ ಬೇರೆ ಯಾರು ಅಲ್ಲ, ಅವನ ಹೆಂಡತಿ. ನೋಡಿ ಹೇಗಿದೆ ಅವನ ಹೆಂಡತಿ. ಇವನು ಒಳಗೆ ಹೋದಾಗ ಆ ಮಗುವಿಗೆ ಆ ಕಂಬಳಿಯನ್ನು ಹೊಚ್ಚಿರ್ತಾಳೆ. ಆ ಕಂಬಳಿ ತೆಗೆದಾಗ ಅದರಲ್ಲಿ ಹಾವಿರುತ್ತೆ, ಒಳಗೆ ಬಂದು ನುಕ್ಕೊಂಡಿರುತ್ತೆ. ಅದು ಆ ಕಂಬಳಿ ಒಳಗಡೆ ಇವನು ಒಳಗೆ ಹೋಗಿರ್ತಾನೆ. ಒಳಗೆ ಹುಡುಕಾಡಿ ಬರೋದ್ರೊಳಗೆ ಆ ಈಕೆ ಏನ್ ಮಾಡ್ತಾಳೆ, ಆ ಕಂಬಳಿಯನ್ನು ಎತ್ತಿ ಆ ಮಗುವಿನ ಮೇಲೆ ಹಾಕ್ತಾಳೆ. ಒಳಗಡೆ ಅಲ್ಲಿ ಅವತ್ಕೊಂಡಿರ್ತಕ್ಕಂಥ ಹಾವು ಈಕೆಗೆ ಕಚ್ಚಿಬಿಟ್ಟಿರುತ್ತೆ, ಗೊತ್ತಿರಲ್ಲ, ಕೈ ಕಚ್ಚಿರುತ್ತೆ. ಹಾಗೆ ಆಕಿ ಜೀವ ಪ್ರಾಣ ಬಿಟ್ಬಿಡ್ತಾಳೆ. ಮಗು ಎದ್ದಾಳ್ತಾ ಇರ್ಬೇಕಾದ್ರೆ ಇವನು ಆ ಟಾರ್ಚ್ ಹಾಕಿ ನೋಡಿದ್ರೆ ತನ್ನ ಹೆಂಡತಿ. ನೋಡಿ ಹೇಗಿದೆ. ಯಾಕಂದ್ರೆ ಆ ಹೆಂಡತಿ ಮಗು ಆದ್ಮೇಲೆ ಮನೆ ಬಿಟ್ಟು ಬಂದಿರ್ತಾಳೆ. ಎಷ್ಟೋ ಸಲ ಹೇಳಿರ್ತಾಳೆ, ಕೈ ಹಿಡ್ಕೊಂತಾಳೆ, ಕಾಲು ಹಿಡ್ಕೊಂತಾಳೆ, ಈ ತರ ಮಾಡಬೇಡಿ ನೀವು, ಈ ಕೆಲಸ ಬೇಡ, ಕಳ್ತನ ಮಾಡೋದು ಬೇಡ, ದುಡ್ಕೊಂಡು ತಿನ್ನೋಣ, ನಾನು ದುಡಿತೀನಿ, ನೀವು ಆದಷ್ಟು ದುಡೀರಿ, ಈ ಕೆಲಸ ಬೇಡ ಅಂತೇಳಿ ಎಷ್ಟು ಅಂಗಲಾಚಿ ಬೇಡ್ಕೊಂಡಿರ್ತಾಳೆ. ಅವನು ಒಪ್ಪಿರೋದಿಲ್ಲ. ಅದಕ್ಕೆ ಅವನು ಬಿಟ್ಟು ಆ ಮಗುನ ಕರ್ಕೊಂಡು ದೂರದಲ್ಲಿ ಒಂದು ಚಿಕ್ಕದಾದ ಒಂದು ಜೋಪಡಿ ಹಾಕ್ಕೊಂಡು ಅಲ್ಲಿ ಜೀವನ ಮಾಡಿಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಇರ್ತಾಳೆ. ಇವನಿಗೆ ಗಾಬರಿ ಆಗ್ತದೆ. ನೋಡ್ತಾನೆ, ಆಕೆನ ಬದುಕಿಸ್ಬೇಕಂತೇಳಿ ಎಷ್ಟೋ ಪ್ರಯತ್ನ ಮಾಡ್ತಾನೆ, ಆದರೆ ಜೀವ ಹೋಗ್ಬಿಟ್ಟಿರ್ತದೆ. ಆವಾಗ ಅವನೇನಂತಾನೆ, ಏನಿದು ಎಂಥ ಪರಿಸ್ಥಿತಿ, ಕೊನೆಗೂ ನಾನು ಹೆಂಡತಿನ ಕಳ್ಕೊಂಡ್ಬಿಟ್ಟೆ, ಈ ಮುದ್ದಾದ ಮಗು ಬೇರೆ ಇದೆ, ಇದನ್ನಾದರೂ ಸಾಕೋಣ ಅಂತೇಳಿ ಆವಾಗ ಹೆಂಡತಿಯ ಸಂಸ್ಕಾರ ಮಾಡಿ ತಾನು ಒಳ್ಳೆಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡೀತಾನೆ. ಆ ಹುಡುಗನ ವಿದ್ಯಾವಂತನನ್ನಾಗಿ ಮಾಡ್ತಾನೆ. ಆ ಹುಡುಗ ಮುಂದೆ ಓದಿ ಒಳ್ಳೆಯ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾನೆ. ತಂದೆ ಎಲ್ಲವನ್ನು ಬಿಟ್ಟು ಮನೆಯಲ್ಲಿ ಶಾಂತವಾಗಿರ್ತಾನೆ. ಒಳ್ಳೆಯ ಕೆಲಸ ಮಾಡಿಕೊಂಡು ಎಲ್ಲೋ ಸಿಕ್ಕಲ್ಲಿ ಕೂಲಿಗಿಲಿ ಮಾಡಿಕೊಂಡು ಹೀಗೆ ಇರ್ತಾನೆ. ನೋಡಿ ಎಂಥ ಪರಿಸ್ಥಿತಿ ಬಂದು ಹೋಗ್ತದೆ ಅಂತಂಥದ್ದು. ಹೀಗೆ ರಾಮಾನುಜರು ಶೆಲ್ವಪಿಳ್ಳೆ ಅಂತ ಕೂಗ್ತಾರೆ. ಕೂಗಿದಾಗ ಸುಲ್ತಾನ್ ಬಹಳ ಸಂತೋಷಗೊಂಡು ಅವರಿಗೆ ಉಪಚಾರ ಮಾಡ್ತಾನೆ. ಒಂದೆರಡು ದಿವಸ ಇಟ್ಕೊಂಡು ವಿಶ್ರಾಂತಿ ಮಾಡ್ಲಿಕ್ಕೆ ಹೇಳ್ತಾನೆ. ಅವರು ಪಾಪ ಆ ಸುಲ್ತಾನರು ಹೇಳಿದ್ದಾರೆ ಅಂಥೇಳಿ ಅವರು ಇಲ್ಲ ಅನ್ನಲ್ಲ. ಅವರು ಕೊಟ್ಟಿರ್ತಕ್ಕಂಥ ಆಧಾರಾತಿಥ್ಯವನ್ನು ಸ್ವೀಕಾರ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಅವರು ಕೆಲವು ಸೈನಿಕರನ್ನ ಕೊಟ್ಟು ಕಳಿಸಿರ್ತಾರೆ ಜೊತೆಗೆ, ಹೋಗಿ ಇವ್ರನ್ನ ಅಲ್ಲಿ ತಲುಪಿಸಿ ಬನ್ನಿ ಮೇಲ್ಕೋಟೆಗೆ ಅಂತೇಳಿ. ಅವರು ಜೊತೆಗೆ ಬರ್ತಾ ಇರ್ತಾರೆ. ಯಾಕಂದ್ರೆ ದಾರಿಯಲ್ಲಿ ಕಳ್ಳರು ಕಾಕರ ಭಯ ಅಲ್ಲ, ಅದೇ ಹೇಳಿದ್ನಲ್ಲ, ಈ ಕಳ್ಳರು ಕಾಕರ ಭಯ ಇರೋದ್ರಿಂದ ಆ ಕಳ್ಳನ ಕತೆ ನೋಡಿ ಬಂತು. ಹೀಗೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದ
ಬರ್ತಾರೆ, ಬಂದು ಮೇಲ್ಕೋಟೆಗೆ ಬರ್ತಾರೆ. ಬಂದು ಒಂದು ಒಳ್ಳೆ ದಿವಸ ನೋಡಿ ಆ ಮೂರ್ತಿಯನ್ನ, ಉತ್ಸವ ಮೂರ್ತಿಯನ್ನ ಪೂಜೆ ಮಾಡ್ತಾರೆ. ಮತ್ತೆ ಅದಕ್ಕೆ ಮಾಡ್ಬೇಕಲ್ಲ, ಏನು ವಿಧಿವಿಧಾನಗಳು ಇರ್ತಾವೆ, ಎಲ್ಲ ಮಾಡಿ ಮುಗಿಸ್ಬೇಕಲ್ಲ. ಅದಕ್ಕೂ ಒಂದು ವಿಧಿವಿಧಾನ ಇರ್ತದೆ. ಅದನ್ನೆಲ್ಲ ಮಾಡಿ ಮುಗಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ ಉತ್ಸವ ಮೂರ್ತಿಯನ್ನು. ಬಹಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಎಲ್ಲ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ, ಎಲ್ರು ನೋಡ್ಲಿ ಅಂತೇಳಿ. ಸಂತೋಷದಿಂದ ಊರಿನ ಜನ ಎಲ್ಲ ಸೇರ್ತಾರೆ, ಜಾತ್ರೆ ಆದಂಗೆ ಆಗ್ತದೆ. ಎಲ್ಲ ಉತ್ಸವ ಮೂರ್ತಿಯ ಆಶೀರ್ವಾದ ಪಡ್ಕೊತಾರೆ, ದರ್ಶನ ಪಡ್ಕೊತಾರೆ. ಪಡ್ಕೊಂಡು ಮತ್ತೆ ಆ ದೇವಸ್ಥಾನದಲ್ಲಿ ಬಂದು ಹೊರಗಡೆ ಆ ದೇವಸ್ಥಾನ ಗರ್ಭಗುಡಿಗೆ ಮುಂದೆ ಉತ್ಸವ ಮೂರ್ತಿನ ಇಡ್ತಾರೆ. ನಾವು ನೋಡ್ಬೋದು, ಬೇಕಾದಷ್ಟು ದೇವಸ್ಥಾನಗಳಿಗೆ ಹೋದಾಗ ಹೊರಗಡೆ ಮೂರ್ತಿಗಳು ಬೇರೆನೇ ಇರ್ತವೆ, ಅವು ಉತ್ಸವ ಮೂರ್ತಿಗಳು. ಈ ರೀತಿಯಾದಂಥ ಉತ್ಸವ ಒಳಗೆ ಎತ್ಕೊಂಡು ಹೋಗಿ ಮೆರವಣಿಗೆ ಮಾಡಿ ಉತ್ಸವ ಮಾಡಿ ತಂದು ಅಲ್ಲಿ ಮೂರ್ತಿಗಳನ್ನು ಮತ್ತೆ ಅದೇ ಸ್ಥಾನದಲ್ಲಿ ಇಡ್ತಕ್ಕಂಥ ಒಂದು ಪದ್ಧತಿ. ಹೀಗೆ ಇರಬೇಕಾದ್ರೆ ಆ ಸುಲ್ತಾನ ಮಗಳು ಏನ್ ಮಾಡ್ತಾಳೆ, ಆ ಮೂರ್ತಿ ಹೋಯ್ತಲ್ಲ, ನಾನು ಅದನ್ನ ಪೂಜೆ ಮಾಡ್ತಾ ಇದ್ದೆ, ಒಳಗೊಳಗೆ ಅದಕ್ಕೆಲ್ಲ ಹೂ ಹಾಕೋದು, ಮಾಡೋದು, ಶೃಂಗಾರ ಮಾಡೋದು, ಅದಕ್ಕೆ ಕುಂಕುಮ ಇಡೋದು. ಏನಂದ್ರೆ ಅದನ್ನ ಮೂರ್ತಿಯನ್ನ, ಉತ್ಸವ ಮೂರ್ತಿಯನ್ನ ಬಹಳ ಇಷ್ಟಪಟ್ಟಿರ್ತಾಳೆ. ಇಷ್ಟಪಟ್ಟು ಎಲ್ಲಿವರೆಗಂದ್ರೆ ಈ ಉತ್ಸವ ಮೂರ್ತಿ ಇವರೇ ನನ್ನ ಗಂಡ ಅಂತೇಳಿ ಸ್ವೀಕಾರ ಮಾಡೋಷ್ಟ್ರ ಮಟ್ಟಿಗೆ ಆಕೆ ಅದನ್ನ ಪ್ರೀತಿಸಿರ್ತಾಳೆ, ಆ ಮೂರ್ತಿಯನ್ನು. ನನ್ನ ಗಂಡ ಬೇರೆ ಮದುವೆನೇ ಆಗುವುದಿಲ್ಲ ಅಂತೇಳಿ ಈ ರೀತಿ ಮನೋಭಾವ ಮಗುದಿರ್ತದೆ. ಬಿಬಿ ನಾಚಿಯಾರ್. ಆ ಬಿಬಿ ಏನ್ ಮಾಡ್ತಾಳೆ, ಒಂದು ವಾರ ಊಟನೇ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಸರಿ ಯೋಚನೆ ಮಾಡ್ತಾ ಇರ್ತಾಳೆ, ಚಿಂತೆ ಮಾಡ್ತಾ ಇರ್ತಾಳೆ. ಅವ್ರ ತಾಯಿಗೆ ಹೇಳ್ತಾಳೆ, ಇಲ್ಲ ನನಗೆ ಅದು ಬೇಕು, ಆ ಮೂರ್ತಿ ಬೇಕು, ನನಗೆ ಬೇಕು, ಅದು ಇಲ್ಲದಿದ್ರೆ ನಾನು ಇರೋದಿಲ್ಲ ಅಂತೇಳಿ ರಾಜರಿಗೆ ಹೇಳ್ತಾರೆ. ಆ ತಾಯಿ ರಾಣಿ ಹೋಗಿ ಹೇಳ್ತಾಳೆ, ಸುಲ್ತಾನ್ರೆ ಹೀಗಿದೆ ಪರಿಸ್ಥಿತಿ, ಮಗಳು ಈಗ ಅಂತಿದ್ದಾಳೆ. ಸರಿ, ಅವನು ಹೇಳಿದ್ರೆ ಕೇಳೋದಿಲ್ಲ. ಇದು ನೋಡ್ತಾರೆ, ಇದು ಮಾಡ್ತಾರೆ. ಹಾಕಿ ಮತ್ತೆ ಊಟ ಮಾಡದೆ ಇದ್ದಾಗ ಏನ್ ಮಾಡತ್ತ, ಸರಿ ಅಮ್ಮ ನೀನ್ ಇಷ್ಟದಂತ ಆಗ್ಲಿ, ಊಟ ಮಾಡು ಅಂತೇಳಿ ಊಟ ಮಾಡಿಸಿ ಕೆಲವೊಬ್ಬರು ಸೈನಿಕರನ್ನ ಜೊತೆಗೆ ಕಳಿಸ್ತಾರೆ. ಹೋಗಮ್ಮ, ಹೋಗು, ಮೇಲುಕೋಟೆಗೆ ಹೋಗಿ ಆ ಉತ್ಸವ ಮೂರ್ತಿಯನ್ನು ಕೇಳಿ ಪಡ್ಕೊಂಡು ಬಾ. ಆಕೆ ಅಂತಾಳೆ, ಹೌದು ಅಪ್ಪಾಜಿ, ನಾನು ಹೋಗ್ತೀನಿ, ಹೋಗಿ ಆ ಉತ್ಸವ ಮೂರ್ತಿಯನ್ನು ಹೇಗಾದ್ರೂ ಮಾಡಿ ಆಚಾರ್ಯರಿಂದ ಪಡ್ಕೊಂಡು ಬರ್ತೀನಿ ಅಂತೇಳಿ ಬರ್ತಾಳೆ. ಹೀಗೆ ಬರ್ತಾಳೆ. ಬಂದು ಕೆಲವು ದಿವಸಗಳ ನಂತರ ಅಲ್ಲಿಂದ ಬರಬೇಕಲ್ಲ, ಎಲ್ಲ ಅವರಿಗೆಲ್ಲ ಪಲ್ಲಕ್ಕಿ ಗಿಲ್ಲಕ್ಕಿ, ರಾಜರಲ್ಲ ಪಾಪ, ಯುವರಾಣಿ ಆಕಿ ಸುಲ್ತಾನ್ ಬರ್ತಾಳೆ. ಬಂದ ದೇವಸ್ಥಾನದ, ಯಾಕಂದ್ರೆ ಗರ್ಭಗುಡಿ ಒಳಗೆ ಪ್ರವೇಶ ಮಾಡೋದಿಲ್ಲಲ್ಲ ಮುಸ್ಲಿಮ್, ಹೀಗಾಗಿ ಅಲ್ಲೇ ಕೂತ್ಕೊಂಡು ಆಚಾರ್ಯರ ದರ್ಶನ ಪಡ್ಕೊಂತಾಳೆ. ಪಡ್ಕೊಂಡು ಕೇಳ್ತಾಳೆ, ಆಚಾರ್ಯರೇ ನನಗೆ ಆ ಮೂರ್ತಿ ಬೇಕು, ಅದಿಲ್ಲ ಅಂದ್ರೆ ನಾನು ಇರೋದಿಲ್ಲ, ಅದನ್ನು ಬಹಳ ನಾನು ಪೂಜಿಸ್ತೇನೆ, ಇಷ್ಟಪಡ್ತೇನೆ, ಆ ಮೂರ್ತಿಯೇ ನನ್ನ ಗಂಡ, ಬೇರೆ ನಾನು ಮದುವೆನೇ ಆಗೋದಿಲ್ಲ ಅಂತೇಳಿ ಹೇಳಿದಾಗ ಆಚಾರ್ಯರಿಗೆ ಆಶ್ಚರ್ಯ ಆಗುತ್ತೆ. ಏನಿದು, ಈ ಮುಸ್ಲಿಂ ಯುವತಿ ಹುಡುಗಿ ಈ ಇಷ್ಟೊಂದು ಹಚ್ಕೊಂಡಿದ್ದಾಳಲ್ಲ ಈ ಚೆಲುವನಾರಾಯಣ ಅಂತೇಳಿ ಅವ್ರಿಗೂ ಇದಾಗುತ್ತೆ. ಇಲ್ಲಮ್ಮ, ನಾ ಮೂರ್ತಿ ಕೊಡುವಂಗಿಲ್ಲ, ನಾವು ಆಗಲೇ ಅದನ್ನು ಪೂಜೆ ಮಾಡಿ ಒಂದು ಪ್ರತಿಷ್ಠಾಪನೆ ಮಾಡಿದೆ, ಉತ್ಸವ ಮೂರ್ತಿಯನ್ನಾಗಿ ನಾವು ಅದನ್ನು ಇಟ್ಟಿದ್ದೇವೆ, ಈಗಾಗಲೇ ಮೆರವಣಿಗೆನೂ ಮಾಡಿ ತಂದಾಗಿದೆ, ಈಗ ಮತ್ತೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ಬರೋದಿಲ್ಲ ಆ ರೀತಿ ಕೊಡ್ಲಿಕ್ಕೆ. ಸರಿ ಅಂತೇಳಿ ಆ ಬೀವಿ ಏನು ಮಾಡ್ತಾಳೆ, ಅಲ್ಲೇ ಇರ್ತಾಳೆ. ಎಷ್ಟೋ ದಿವಸಗಳಿದ್ದು ಹೊರಗಲಿಂದನೇ ಕೈ ಮುಗಿಯೋದು, ಇದು ಮಾಡೋದು, ಆ ಪೂಜೆ ಮಾಡೋದು ಮನಸ್ಸಿನಿಂದ. ಏನು ತನಗೆ ತಿಳಿದಂಗೆಲ್ಲ ಪಾಪ ಮುಸ್ಲಿಮ್ಸ್ ಅಲ್ಲ ಅವರು, ಆದರೂ ನೋಡಿ ಎಷ್ಟೊಂದು ಇದಲ್ಲ ಪರಿವರ್ತನೆ ಆಗಿರ್ತದೆ ಆಕೆಗೆ. ಆ ಉತ್ಸವ ಮೂರ್ತಿಯನ್ನ ಹೇಗಾದ್ರೂ ಮಾಡಿ ಪಡಿಬೇಕಂತೇಳಿ ಅಂದ್ರೆ ಆಗೋದಿಲ್ಲ. ಅಲ್ಲೇ ಇದ್ದು ಏನು ಮಾಡ್ತಾಳೆ, ಕೊನೆಗೆ ಆಚಾರ್ಯರಿಗೆ ಅಂತಾಳೆ, ಇಲ್ಲ ನಾನು ಹೋಗೋದೇ ಇಲ್ಲ, ನಾನು ಅರಮನೆಗೆ ಹೋಗೋದಿಲ್ಲ, ನಮ್ಮ ಅಪ್ಪಾಜಿಯರ ಹತ್ರ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಸಾಯೋದಾದ್ರೆ ಇಲ್ಲೇ ಸಾಯ್ತೀನಿ ಅಂತೇಳಿ ಆ ಪೂಜೆ ಮಾಡಿಕೊಂಡು ಆ ಸೇವೆ ಮಾಡಿಕೊಂಡು ಒಂದು ದಿವಸ ಆಕೆನು ಆ ನಾರಾಯಣ ಪಾದ ಸೇರ್ತಾಳೆ. ಆವಾಗ ಆಚಾರ್ಯರು ಅವರ ವಿಧಿವಿಧಾನಗಳ ಪ್ರಕಾರ ಆಕೆಯ ಸಂಸ್ಕಾರವನ್ನು ಮಾಡ್ತಾರೆ, ಮಾಡಿ ತಿಳಿಸಿ ಹೇಳಿ ಕಳಿಸ್ತಾರೆ. ನೋಡಿ, ಒಂದು ಮುಸ್ಲಿಂ ಮಹಿಳೆ ಯುವತಿ ಎಷ್ಟೊಂದು ಹಚ್ಕೊಂತಾಳೆ. ಅದಕ್ಕೆ ಬಿಬಿ ನಾಚ್ಯಾರ್ ಅಂತೇಳಿ ಅಲ್ಲಿಯ ಲಕ್ಷ್ಮಿ ಅಂತೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೂರ್ತಿ, ಬಿಬಿ ಅಂತೇಳಿ. ಅದರಲ್ಲಿ ಲಕ್ಷ್ಮಿ ಅಂತೇಳಿ ನಾವು ಪೂಜೆ ಮಾಡ್ತೀವಲ್ಲ. ಹೀಗೆ ಅಲ್ಲಿ
ಅನೇಕ ಜನ ಬಂದು ಈ ಪುನರ್ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಚಲುವನಾರಾಯಣ ಸ್ವಾಮಿಯನ್ನ ದರ್ಶನ ಮಾಡ್ಕೊಳ್ತಾರೆ. ಎಷ್ಟೋ ಜನ ಕಾಣಿಕೆಗಳನ್ನು ಕೊಡ್ತಾರೆ. ಕಪ್ಪು ಕಾಣಿಕೆಲ್ಲ ಕಾಣಿಕೆಗಳನ್ನು ಕೊಡ್ತಾರೆ. ಎಷ್ಟೋ ಜನರು ತಮಗೆ ತೋಚಿದ್ದನ್ನು ಕೊಡ್ತಾರೆ. ವಿಜೃಂಭಣೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅವಾಗ ಆಚಾರ್ಯ ರಾಮಾನುಜರು ಅನ್ಕೊಂತಾರೆ, ಬಡವರಿಗೆ ಏನಾದರೂ ಮಾಡಬೇಕು. ಯಾಕಂದ್ರೆ ಬಡವರಲ್ಲಿ ಬಹಳಷ್ಟು ಜನ ಅಲ್ಲಿ ದುಡಿತಾ ಇರ್ತಾರೆ, ಸೇವೆನೂ ಮಾಡ್ತಾ ಇರ್ತಾರೆ. ಅವಾಗ ರಾಮಾನುಜರು ಈ ಶೂದ್ರರನ್ನ ಸಹಿತ ಅವರು ದೇವಸ್ಥಾನದ ಒಳಗಡೆ ಬಿಟ್ಕೊಳ್ತಾರೆ. ಈಗಲೂ ಅವರದೊಂದು ಸೇವೆ ನಡೆಯುತ್ತೆ. ದಾಸರಿಂದ, ಶೂದ್ರರಿಂದ ಕೆಲವೊಂದು ಸೇವೆಗಳನ್ನು ಅವರೇ ಮಾಡಬೇಕು. ಹಾಗೆ ಅಲ್ಲಿ ಅವರು ಒಂದು ಇದನ್ನು ಮಾಡಿ ಹೋಗಿದ್ದಾರೆ ಆಚಾರ್ಯರು. ನೋಡಿ, ಎಲ್ಲರೂ ಸಮನಾಗಿರಬೇಕು. ದೇವರು ಎಲ್ಲರಿಗೂ ಬೇಕು. ದೇವರು ಎಲ್ಲರನ್ನು ಒಂದೇ ಅಂತಕ್ಕಂಥ ದೃಷ್ಟಿಯಿಂದ ಕಾಣ್ತಾನೆ. ದೇವರಿಗೆ ಭೇದ ಭಾವವಿಲ್ಲ. ದೇವರಿಗೆ ಯಾವುದೇ ರೂಪ ಇಲ್ಲ, ವರ್ಣ ಇಲ್ಲ, ಯಾವುದೇ ನೋಡಿ. ಆದರೂ ದೇವರು ಮಾತ್ರ ಎಲ್ಲರನ್ನು ಒಂದೇ ಅಂದರೆ ನಾವೆಲ್ಲ ಭೇದ ಭಾವ ಮಾಡ್ಕೊಳ್ತೇವೆ. ಆ ವರ್ಣೀಯರು, ಈ ವರ್ಣೀಯರು, ಆ ಕುಲ, ಆ ಜಾತಿ, ಈ ಮತ, ಅದು ಇದು ಅಂತೇಳಿ ಸುಮ್ಮನೆ 108 ಯೋಚನೆಗಳನ್ನು ಮಾಡಿ ನಮ್ಮ ಜೀವನವನ್ನು ನಾವೇ ಹಾಳು ಮಾಡಿಕೊಳ್ತೇವೆ. ಈ ಮತಾಂಧರು ಅವರೆಲ್ಲ ಏನಂದ್ರೆ ಈ ಜಾತಿಗಾಗಿ ಹೋರಾಡ್ತಾರೆ. ಸುಮ್ಮನೆ ಅನಾನುಕೂಲ ಮಾಡಿಕೊಳ್ತಾರೆ. ಈ ಜಾತಿ ಹೆಸರಿನಲ್ಲಿ ಎಷ್ಟೋ ಜನರು ತಮ್ಮ ಪ್ರಾಣಗಳನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದು ಒದಗ್ತದೆ. ಅದಕ್ಕೆ ಆಚಾರ್ಯ ರಾಮಾನುಜರು ನೋಡಿ, ಈ ಜಾತಿ ಮತ ಭೇದ ಕುಲ ಅಂತಕ್ಕಂಥದ್ದೇ ಬೇಡ. ಕೇವಲ ಒಂದೇ ಜಾತಿ, ಅದು ಮಾನವ ಜಾತಿ. ಅದರಲ್ಲಿ ಒಂದು ಹೆಣ್ಣು ಒಂದು ಗಂಡು, ಅದು ಬೇರೆ ಅಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ಅವರು ಹೇಳಿಕೊಂಡು ಬಂದರು. ಆದರೆ ಜನರು ನೋಡಿ, ಈಗಲೂ ಸಹ ನಾವು ಗುದ್ದಾಡ್ತೇವೆ ಜಾತಿ ಜಾತಿ ಅಂತೇಳಿ. ರಾಮಾನುಜರು ಸಾರಿದಂಥ ಈ ಶ್ರೀ ವೈಷ್ಣವ ಸಿದ್ಧಾಂತ ಅಷ್ಟೊಂದು ಮೇಲ್ಪಂಕ್ತಿಗೆ ಏರಿದೆ. ಆ ಆಚಾರ್ಯರಿಗೆ ಎಲ್ಲ ಪಂಗಡದವರು ಬೇಕಾಗಿದ್ದರು. ಎಲ್ಲರನ್ನು ಹಚ್ಕೊಳ್ತಾ ಇದ್ರು, ಎಲ್ಲರನ್ನು ಅವರು ಒಳಗಡೆ ಬಿಟ್ಕೊಳ್ತಾ ಇದ್ರು, ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಇದ್ರು, ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ರು, ಎಲ್ಲರನ್ನೂ ಅವರು ಬರಮಾಡಿಕೊಳ್ತಾ ಇದ್ರು. ಹೀಗೆ ಅವರ ಒಂದು ವಿಶಿಷ್ಟವಾದಂಥ ನಡೆ ನುಡಿ, ಒಂದು ಕಾರ್ಯ. ಅದಕ್ಕಾಗಿ ರಾಮಾನುಜರಾದರು. ಆಚಾರ್ಯ ದೇವೋಭವ ಅಂತೇಳಿ ಹೇಳ್ತೇವೆ. ಇಲ್ಲಿಗೆ ವಿರಾಮ. ಈ ಭಾಗ ಮುಗಿಸುವ ಸಮಯ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು.